ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ಇವತ್ತು ಮಂಗಳವಾರ ನೈಟ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಒಂದು 10:15 ಆಗಿದೆ ಟೈಮ್. ಏನು ಇಷ್ಟೊತ್ತಲ್ಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತನಾ, ನಾಳೆ ನಮ್ಮ ಮನೇಲಿ ಒಂದು ಪೂಜೆ ಇದೆ, ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮಮ್ಮಿ ಆಚೆ ಬಾಗಿಲಿಗೆ ನೀರು ಹಾಕ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ಹಾಕೋದಕ್ಕೆ ಟೈಮ್ ಸಾಲಲ್ಲ ಅಂತ. ನನ್ನ ಮಗಳಲ್ಲಿ ಹೋಗಿ, ಮಮ್ಮಿ ಬೇಗ ಬಾ, ರಂಗೋಲಿ ಇಷ್ಟು ಚೆನ್ನಾಗಿ ಆಗ್ತಾಯಿದೆ, ನಮ್ಮ ಅಮ್ಮಮ್ಮ ನೋಡ್ಬಾ ನೋಡ್ಬಾ ಅಂತ ಕರೀತಾ ಇದ್ದಾಳೆ. ಬನ್ನಿ ತೋರಿಸ್ತೀನಿ. ಚೆನ್ನಾಯ್ತಾ ರಂಗೋಲಿ ಚಾರ್ವಿ? ಅಮ್ಮಮ್ಮ ಹೆಂಗಾಗ್ತಿದೆ ರಂಗೋಲಿ? ಹಂಗಾಗ್ತಿದ್ಯಾ? ಬೆಳಿಗ್ಗೆ ಬೇಗ ಎದ್ದು ಶಾಸ್ತ್ರಿಗಳು ಬರೋ ಅಷ್ಟರಲ್ಲಿ ನಾವು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಿ. ಈಗ ಅವರು ಬಂದು ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟೋದಕ್ಕೆ ಅಲಂಕಾರ ಮಾಡಿ, ಮತ್ತು ಲಕ್ಷ್ಮೀ ದೇವರನ್ನು ಮತ್ತು ನಾರಾಯಣನನ್ನು ಕೂರಿಸಿ ಅದಕ್ಕೂ ಸಹ ಅಲಂಕಾರ ಮಾಡಿದ್ದಾರೆ. ಈಗ ಪೂಜೆ ಶುರು ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಹೆಸರು ನಕ್ಷತ್ರ ರಾಶಿನ ಕೇಳಿ ಅರ್ಚನೆ ಶುರು ಮಾಡ್ಕೊಂಡಿದ್ದಾರೆ. ನಾನು ಪೂಜೆಯಲ್ಲಿ ಕುತ್ಕೊಂಡಿದ್ದೆ, ಅದಕ್ಕೋಸ್ಕರ ನನ್ನ ತಂಗಿ ವಿಡಿಯೋ ಮಾಡಿದ್ದಾಳೆ. ಹಾಗೆ ಗ್ಯಾಪಲ್ಲಿ ಒಂದು ಸೆಲ್ಫಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಳೆ ಭೂವಿಕಾ ಜೊತೆ. ಅರ್ಚನೆ ಆದಮೇಲೆ ಇಲ್ಲಿ ಸಂಕಲ್ಪ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. ನಾವು ಈ ಪೂಜೆ ಮಾಡಿಸ್ತಾ ಇರೋದು ಏನಿದೆ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಅಂತ. ಮುಂದೆ ನಮ್ಮ ಮನೆಗೆ ಧನಾಭಿವೃದ್ಧಿಯಾಗಿ ಸರ್ವ ಅಭಿವೃದ್ಧಿಗಳಾಗಲಿ, ಏನು ಕಷ್ಟ ಗಂಡಾಂತರ ನಿವಾರಣೆಯಾಗಿ ಮುಂದೆ ಸಮೃದ್ಧಿಯಾಗಿರ್ತಕ್ಕಂಥ ಜೀವನವನ್ನು ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಬೆಳಿಗ್ಗೆ ಮನೆ ಖಾಲಿ ಮಾಡಿ ನಾವು ಯಾವುದೇ ಹೊಸ ಮನೆಗೆ ಬಂದಾಗ ಈ ಥರ ಹೋಮ ಅಥವಾ ಇಲ್ಲ ಪೂಜೆ ಯಾವುದಾದ್ರೂ ಮಾಡಿಸಿ ನಮಗೆ ಅಭ್ಯಾಸ ಇದೆ. ಲಾಸ್ಟ್ ಟೈಮು ನಾವು ಗಣೇಶ ಹೋಮ ಮಾಡಿಸಿದ್ವಿ. ಈ ಬಾರಿ ಆ ಗಣೇಶ ಹೋಮ ಬೇರೆ ಯಾವುದಾದ್ರೂ ಪೂಜೆ ಮಾಡಿಸೋಣ ಅಂತ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಅಂತ ಮನಸ್ಸಿಗೆ ಬಂತು. ಅದಕ್ಕೋಸ್ಕರ ನಾನು ಈ ಪೂಜೆ ಇಲ್ಲಿ ಮಾಡಿಸ್ತಾ ಇದ್ದೀನಿ. ಯಾವುದೇ ದೇವರಾಗಲಿ ಬೇಗ ವರ ಕೊಡೋದು ಎರಡು ದೇವರು, ಒಂದು ಶಿವ ಮತ್ತು ಸತ್ಯನಾರಾಯಣ ಸ್ವಾಮಿ. ಈ ಎರಡು ದೇವರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಾವು ಏನೇ ಅಂದ್ಕೊಂಡಿರೋ ಕೆಲಸ ಏನೇ ಇದ್ರೂ ಅದು ಬೇಗನೆ ಮಾಡಿಸ್ಕೊಡ್ತಾರೆ. ಈ ಮನೆಗೆ ಬಂದಾಗ ಹಬ್ಬ ಎಲ್ಲ ಇತ್ತು, ಅದಕ್ಕೋಸ್ಕರ ಮಗು ಬೇರೆ ಚಿಕ್ಕದಿತ್ತು. ನಾವು ಪೂಜೆ ಮಾಡಿಸೋದಕ್ಕೆ ಬಂದಿದ್ದ ದಿವಸ ಪೂಜೆ ಮಾಡಿಸೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಗು ಒಂದು 2 ತಿಂಗಳಾದರೂ ಆಗಲಿ ಅಂತ ನಾವು ವೆಯ್ಟ್ ಮಾಡಿ, ಈಗ ಮಗುಗೆ 2 ತಿಂಗಳಾಗಿದೆ. ಅದಕ್ಕೋಸ್ಕರ ಈಗ ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಾದ್ರೆ ಭಕ್ತಿ ಮತ್ತು ನಿಷ್ಠೆ ಎಷ್ಟು ಮುಖ್ಯ ಆಗಿರುತ್ತೋ ಅನ್ನದಾನ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿರೋದು ನೈವೇದ್ಯ. ನೈವೇದ್ಯನ ನಮ್ಮ ತಂದೆನೇ ರೆಡಿ ಮಾಡ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ನೈವೇದ್ಯ ಎಲ್ಲ ಮಾಡ್ತಾರೆ. ಯಾಕಂದರೆ ಅವ್ರು ಯಾವುದೇ ಗೃಹ ಪ್ರವೇಶ ಹೋದ್ರೂ ಅವ್ರು ಫಸ್ಟ್ ಕ್ಯಾಟರಿಂಗ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಗೃಹ ಪ್ರವೇಶದಲ್ಲೆಲ್ಲ ಇವರು ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ನಮ್ಮ ಡ್ಯಾಡಿ ಕೈಯಲ್ಲೇ ಮಾಡಿಸಿದೆ. ಅದನ್ನು ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಅನ್ನದಾನ ಮಾಡಬೇಕು ಅಂತ ಇರುತ್ತೆ ಅಲ್ವಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಾದ್ರೆ ಅನ್ನದಾನ ಮಾಡಿಸೋದು ತುಂಬ ಒಳ್ಳೆಯದು ಸಹ. ಅದಕ್ಕೋಸ್ಕರ ನಾನು ಸ್ವಲ್ಪ ಹತ್ರದ ಇರೋ ಸಂಬಂಧಿಗಳ ಕರೆದಿದ್ದೆ. ಆದರೆ ಮಧ್ಯದಲ್ಲಿ ಬಿದ್ದಿರೋ ಕಾರಣ ಯಾರೂ ಅಷ್ಟು ಬರಲಿಲ್ಲ. ನಮ್ಮ ಮಂಜತ್ತೆ ಮಾತ್ರ ಬಂದಿದ್ದರು. ಅಂದರೆ ನನ್ನ ಅತ್ತೆ ಇದ್ದಾರಲ್ಲ, ಅವರ ತಂಗಿ, ಸ್ವಂತ ತಂಗಿ, ಅವರು ಬಂದಿದ್ದರು. ಒಬ್ರಿಗಾದರೂ ಅನ್ನದಾನ ಮಾಡೋ ಪುಣ್ಯ ಸಿಕ್ತು. ಈ ರೀತಿ ಹಾಡನ್ನೆಲ್ಲ ಹಾಡಿಕೊಂಡು ಪೂಜೆ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ. ಈ ಥರ ಭಜನೆ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ. ಈ ಥರ ಪೂಜೆ ಮಾಡಿಸಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಈ ರೀತಿ ಹಾಡು ಹೇಳ್ತಾ ಇದ್ರು. ನಾವು ಪುಷ್ಪಾರ್ಚನೆ ಶುರು ಮಾಡ್ಕೊಂಡ್ವಿ. ಇದಾದಮೇಲೆ ಪುಷ್ಪಾರ್ಚನೆ ಎಲ್ಲ ಆಯಿತು. ಅದಾದಮೇಲೆ ಲಕ್ಷ್ಮೀ ಮತ್ತು ನಾರಾಯಣ ವಿಗ್ರಹ ಇತ್ತು. ಅದಕ್ಕೆ ನಾವು ಎಲ್ಲ ರೀತಿಯ ಅಭಿಷೇಕ, ದೇವಸ್ಥಾನಗಳಲ್ಲಿ ಹೇಗೆ ಅಭಿಷೇಕ ಮಾಡ್ತಾರೆ ಆ ಥರ ಅಭಿಷೇಕನ ಮಾಡಿಸ್ತಾ ಇದ್ದರು. ಅಭಿಷೇಕ ಎಲ್ಲ ಆದಮೇಲೆ ಅದಕ್ಕೆ ಪುಷ್ಪಾರ್ಚನೆ ಕೂಡ ಆಯಿತು. ಪುಷ್ಪಾರ್ಚನೆ ಎಲ್ಲ ಆದಮೇಲೆ ಅದೇ ವಿಗ್ರಹಕ್ಕೆ ಎಲ್ಲ ರೀತಿಯ ಪೂಜೆ ನೈವೇದ್ಯ ಎಲ್ಲ ಮಾಡಿದಾಗುತ್ತೆ.
ಇನ್ನು ಸ್ವಲ್ಪ ಸೆಕೆಂಡ್ಸ್ ಮುಂದೆ ವಿಡಿಯೋದಲ್ಲಿ ನೋಡ್ಬೋದು ಕನಕಾಂಬರ ಹೂವನ್ನ ಅವರು ಪ್ರೆಸ್ ಮಾಡಿ ನೀಟಾಗೇ ಕೂರಿಸಿರ್ತಾರೆ. ನಾವು ಪುಷ್ಪಾರ್ಚನೆ ಎಲ್ಲ ಆದಮೇಲೆ ಮಂಗಳಾರತಿ ಪೂಜೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಆವಾಗ ಫಸ್ಟು ನಾರಾಯಣ ಸ್ವಾಮಿ ತಲೆ ಮೇಲಿಂದ ಹೂವು ಬೀಳುತ್ತೆ. ಆ ನಂತರ ತುಂಬ ಹೊತ್ತು ಆದಮೇಲೆ ನಿಧಾನವಾಗಿ ಲಕ್ಷ್ಮೀ ದೇವಿ ತಲೆ ಮೇಲಿಂದ ಕೂಡ ಹೂವು ಬೀಳುತ್ತೆ. ಒಂದು ಪಾಸಿಟಿವ್ ವೈಬ್ ಅನಿಸುತ್ತೆ. ಇದೆಲ್ಲ ಏನೇ ಆದ್ರೂ ಎಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಆ ರೀತಿ ನಾವು ಯಾವುದೇ ಪೂಜೆ ಮಾಡಿಸಿದ್ರು ಈ ಥರ ಏನಾದರೂ ಒಂದು ಪಾಸಿಟಿವ್ ಆಗಿ ಆಯಿತು, ಏನೋ ಒಂದು ಒಳ್ಳೇದಾಯಿತು, ಈ ಥರ ಸೂಚನೆಗಳು ಸಿಕ್ತು ಅಂದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇದೆಲ್ಲ ಏನಿದ್ರು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಕೆಲವರು ನಂಬೋದಿಲ್ಲ, ಕೆಲವರು ನಂಬ್ತಾರೆ, ಆ ರೀತಿ. ಆದರೆ ನಾನು ಖಂಡಿತವಾಗ್ಲೂ ದೇವರು ಪೂಜೆ ಅದನ್ನೆಲ್ಲ ನಾನು ತುಂಬ ಅಂದರೆ ತುಂಬ ನಂಬ್ತೀನಿ, ಅದನ್ನು ಭಾವಿಸ್ತೀನಿ ನಾನು. ನಾವು ಕರೆಸಿರೋಂಥ ಶಾಸ್ತ್ರಿಗಳಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾವು ಚಾರ್ವಿಗೆ 1 ವರ್ಷ ಇದ್ದಾಗ ಆಯುಷ್ಯ ಪೂಜೆ ಮತ್ತು ನವಗ್ರಹ ಶಾಂತಿ ಹೋಮ 2 ರೀತಿಯ ಹೋಮ ಮಾಡಿಸಿದ್ವಿ. ಅದನ್ನು ಕೂಡ ಇವರೇ ಮಾಡಿಕೊಟ್ಟಿದ್ರು. ಆವಾಗಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಪೂಜೆ ಎಲ್ಲನೂ. ಇದೆಲ್ಲ ಆದಮೇಲೆ ನೆಕ್ಸ್ಟು ಅಲ್ಲಿ ಲಕ್ಷ್ಮೀ ದೇವಿ ಹತ್ರ ಎಲೆ ಮತ್ತು ಒಂದು ನಿಂಬೆಹಣ್ಣು ಇಟ್ಟು ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ. ಆ್ಯಕ್ಚುಲಿ ಇನ್ನೊಂದು ಕೋಇನ್ಸಿಡೆಂಟ್ ಏನಂದರೆ ಅವ್ರು ಹೇಳ್ತಾ ಇರೋವಂಥ ಮಂತ್ರಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಅದೆಲ್ಲವೂ ನನಗೆ ಗೊತ್ತಿರೋದೇ ಆಗಿತ್ತು. ಅದರಿಂದ ನನಗೆ ಅದನ್ನು ಹೇಳ್ಕೊಂಡು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ಈಸಿಯಾಗಿತ್ತು. ಈ ಥರ ಹೂವು ಮತ್ತು ಅಕ್ಷತೆ ಹಾಕಬೇಕಾದ್ರೆ ಅಂತೂ 2 ಚಿಟಾರಿಗಳಿದಾರಲ್ಲ, ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ. ಅವ್ರ ಮುಂದೆ ನಿಂತ್ಕೊಂಡ್ರೆ ಹಿಂದೆಯಿಂದ ಹಾಕಿದ್ರೆ ಅವ್ರ ಮೇಲೆಲ್ಲ ಬೀಳ್ತಾ ಇತ್ತಲ್ಲ, ಅದಕ್ಕೋಸ್ಕರ. ದೊಡ್ಡ ಮಗಳಿಗಂತೂ ಈ ಥರ ಪೂಜೆಗೆ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವಳಿಗೆ. ಮನೇಲೂ ಕೂಡ ಸಾಯಂಕಾಲ ಟೈಮ್ ನಮ್ಮ ಪೂಜೆ ಮಾಡ್ಬೇಕಾದ್ರೆ ಅವಳು ಯಾವಾಗಲೂ ಬಂದು ಶ್ಲೋಕಗಳು ಹೇಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಅದರಲ್ಲೂ ಅಕ್ಷತೆ ಕಾಳು ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಚೆಲ್ಕೊಂಡು ಓಡಾಡ್ತಾ ಇರ್ತಾಳೆ. ಇವಾಗ ಅವರೆಲ್ಲ ಹಾಕ್ತಾ ಇರೋದಕ್ಕೆ ಅವಳಿಗೇನೋ ಒಂಥರ ಖುಷಿ. ಈಗಿನ ಕಾಲದ ಮಕ್ಕಳು ಈ ಥರ ಪೂಜೆ ಪುನಸ್ಕಾರ ಬಗ್ಗೆ ಮಾತಾಡೋದು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ಈ ಥರ ಇನ್ವಾಲ್ವ್ಮೆಂಟ್ ತೋರಿಸ್ತಾರ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಕ್ಕಳು ನಾವು ಏನು ಮಾಡ್ತೀವೋ ಅದನ್ನೇ ನೋಡಿ ಕಲಿತಾರೆ. ಅದಕ್ಕೆ ನಾವು ಎಷ್ಟು ಸಂಸ್ಕಾರದಿಂದ ನಾವು ನಡ್ಕೊತೀವೋ ಮಕ್ಕಳು ಕೂಡ ಅದೇ ಹಾದಿಯಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಸಂಸ್ಕಾರನ ಯಾವತ್ತೂ ಬಿಟ್ಕೊಡ್ಬಾರ್ದು. ಆಲ್ಮೋಸ್ಟ್ ಪೂಜೆ ಎಲ್ಲ ಆಗೋಗಿದೆ. ಇದು ಲಾಸ್ಟಲ್ಲಿ ದೇವರಿಗೆ ದೃಷ್ಟಿ ನೀರು ಮಾಡಿ, ಕೆಂಪು ನೀರು ಮಾಡಿ ಲಕ್ಷ್ಮೀ ಹಾಡನ್ನ ಹಾಡಿಕೊಂಡು ನಾವು ದೃಷ್ಟಿ ತೆಗಿತಾ ಇದ್ದೀವಿ. ನನ್ನ ಮಗಳಂತೂ ತುಂಬ ಖುಷಿಯಾಗಿತ್ತು. ಅವಳು ಫೇವ್ರೆಟ್ ಸಾಂಗ್ನ ಅಲ್ಲಿ ಹಾಡ್ತಾ ಇದ್ದಾರೆ ಅಂತ ಅವಳು ಕಣ್ ಬಿಟ್ಕೊಂಡು ನೋಡಿಕೊಂಡು ಖುಷಿಯಾಗಿದ್ಲು. ಪೂಜೆಗೆ ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ, ಭುವಿಕಾ ಎಲ್ಲರೂ ಬಂದಿದ್ದರು. ಪೂಜೆ ತುಂಬ ಚೆನ್ನಾಗಾಯಿತು. ಕೊನೆಯದಾಗಿ ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಅವ್ರವ್ರ ಮನಸ್ಸಲ್ಲಿ ಯಾವುದು ಕೆಲಸ ಆಗಬೇಕಂತ ಇರುತ್ತೆ ಅದನ್ನೆಲ್ಲ ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಕೊನೆಯದಾಗಿ ಅಕ್ಷತೆ ಮತ್ತು ಹೂವು ಮಿಶ್ರಿತವಾದ ಅರ್ಚನೆನ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿನ 3 ಜನನೂ ಕೂರಿಸಿ ಎಲ್ಲರೂ ಆಶೀರ್ವಾದ ಮಾಡ್ತಾಯಿದ್ದಾರೆ. ಎಲ್ಲರೂ ಕೈಗೂ ಅಕ್ಷತೆ ಮತ್ತು ಹೂವು ಕೊಟ್ಟು ಹಾಕ್ಸಿದ್ರು. ಅವಳಿಗಂತೂ ತುಂಬ ಖುಷಿಯಾಯಿತು. ಯಾವುದೇ ಪೂಜೆ ಆಗಲಿ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಿರಿಯರ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನಮ್ಮ ಅತ್ತೆ ಮಾವ ಹತ್ರ ಕೂಡ ಆಶೀರ್ವಾದ ತಗೊತಾ ಇದ್ದೀವಿ. ಈಗ ನಮ್ಮ ತಂದೆ ತಾಯಿ ಕೂಡ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮುಖ್ಯವಾಗಿ ಶಾಸ್ತ್ರಿಗಳ ಆಶೀರ್ವಾದ ಕೂಡ ತಗೊತಾ ಇದ್ದೀವಿ. ಇದಾಗಿತ್ತು ನಮ್ಮ ಮನೆಯಲ್ಲಿ ಆದ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್. ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಫೋಟೋಸ್ನ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ಲೈಕ್ ಮಾಡಿ. ಮೇ ಬಿ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದಾಗ ಲೇಟ್ ಆಗಿರ್ಬೋದು. ಯಾಕಂದರೆ ನನ್ನ ಮಗು ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಎಡಿಟ್ ಮಾಡಿ ವಾಯ್ಸ್ ಓವರೆಲ್ಲ ಕೊಟ್ಟು ಹಾಕೋದಕ್ಕೆ ಕಷ್ಟ ಆಗುತ್ತೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.